ಅಯ್ಯೋ ಆಗ್ತಾ ಇಲ್ಲಪ್ಪ. ಅಮ್ಮ ನಿನ್ ಕಷ್ಟ ನನಗೆ ನೋಡಕ್ ಆಗ್ತಿಲ್ಲಮ್ಮ. ಏನ್ ಮಾಡುದು ಮಗ, ಒಬ್ಬಳಿಗೆ ಹೋದಾಗ ಡಾಕ್ಟರ್ ಕೂಡ ಸುಳ್ಳು ಭರವಸೆ ಕೊಡಲಿಲ್ಲ. ನೀವು ಆಪರೇಷನ್ ಮಾಡಿಸ್ಕೊಳ್ಳಿ ಅಂತಾನೆ ಹೇಳ್ತಾ ಇದ್ದಾರೆ. ಅದೇ ಅಮ್ಮ ಡಾಕ್ಟರ್ ಹೇಳಿದಂಗೆ ಆಪರೇಷನ್ ಮಾಡಿಸ್ಕೊಳ್ಳಿ. ಸರಿ ಮಗ, ಮಾಡಿಸ್ಕೊಳ್ತೀನಿ. ಆದರೆ ನನ್ನ ಜೀವನದಲ್ಲಿ ಈ ಥರ ಪರಿಸ್ಥಿತಿ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಆಪರೇಷನ್ ಅನ್ನೋದೇ ನೋಡಿರಲಿಲ್ಲ ಕಣೋ ನಾನು. ಈ ಸರಿ ಆಪರೇಷನ್ ಮಾಡಿಸ್ಕೊಳ್ಳೋ ಥರ ಆಯ್ತಲ್ಲ, ಅದೇ ಬೇಜಾರು. ಪರವಾಗಿಲ್ಲ, ಮಾಡಿಸ್ಕೊತೀನಿ. ಆದರೆ ಏನು ಗೊತ್ತಾ, ನಿಮ್ಮ ಅಜ್ಜಿಗೂ ಕೂಡ ಇದೇ ಥರ ಮಂಡಿ ನೋವಿತ್ತು ಕಣೋ. ಅವ್ರು ಆಪರೇಷನ್ನೇ ಮಾಡಿಸ್ಕೊಳ್ಳಿಲ್ಲ, ಕೊನೆವರೆಗೂ ನೋವಲ್ಲೇ ಇದ್ದೋದ್ರು. ಏನು ಮಾಡೋದು ಗೊತ್ತಾಗಲಿಲ್ಲ ಪಾಪ. ಅದೇ ಅಮ್ಮ ಅಜ್ಜಿ ಕೂಡ ನೀವೇ ನೋಡಿದ್ದೀರಲ್ಲ, ಆಪರೇಷನ್ ಮಾಡಿಸ್ಕೊಳ್ಳಿದಂಗೆ ಹಂಗೆ ಇದ್ರು. ಡಾಕ್ಟರ್ ಹೇಳ್ದಂಗೆ ಆಪರೇಷನ್ ಮಾಡಿಸ್ಕೊಳ್ಳಿ, ಪೇನ್ ಕೂಡ ಕಮ್ಮಿ ಆಗುತ್ತೆ, ಕ್ವಾಲಿಟಿ ಆಫ್ ಲೈಫು ಇಂಪ್ರೂವ್ ಆಗುತ್ತೆ. ಮುಂಚೆ ನಾನು ತುಂಬಾ ಕೆಲಸ ಮಾಡ್ತಾ ಇದ್ದೆ, ಈಗ ಹಾಸಿಗೆಯಿಂದ ಕೂಡ ನನಗೆ ಹೇಳಕ್ ಆಗ್ತಿಲ್ಲ ಕಣೋ. ಆದ್ರೆ ಒಂದು ಬೇಜಾರೇನು ಗೊತ್ತಾ ಮಗ, ನಾನು ಬರ್ತಾ ಬರ್ತಾ ನಿನ್ನ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀನಿ. ಪ್ರತಿಯೊಂದಕ್ಕೂ ನಿನ್ನ ಕಲಿಬೇಕು. ಆಮೇಲೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ನೀನು ಹೊರೆ ಆಗ್ತಿದ್ದೀನೋ ಅನ್ಸುತ್ತೆ ಮಗ. ನಾನು ಹೊರೆ ಅಂತ ಏನು ಇಲ್ಲಮ್ಮ, ಅದಕ್ಕೆ ನೀವು ಆಪರೇಷನ್ ಮಾಡಿಸ್ಕೊಳ್ಳಿ. ಸರಿ ಮಗ, ನೀನು ಹೇಳ್ದಂಗೆ ಮಾಡಿಸ್ಕೊಳ್ತೀನಿ. So the patient decides to undergo total knee replacement and post-operative discharge scene 2. Side ಬರ್ರಿ. Okay. ಇವಾಗ ಚೆನ್ನಾಗಿ ನಡೀತಾ ಇದೆ. Scene 2, post-operative discharge. ನಂದೇನು ಆಪರೇಷನ್ ಆಯಿತು, ಈಗ ಡಿಸ್ಚಾರ್ಜ್ ಆಗಬೇಕು. ಆದರೆ ಒಂದೇನು ಗೊತ್ತಾ, ನನ್ನ ಮನೆಗೆ ಹೋದ್ಮೇಲೆ ಕೆಲಸ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ. ನನ್ನ ಮಗನೂ ಕೆಲಸಕ್ಕೆ ಹೋಗ್ಬಿಡ್ತಾನೆ, ಮನೆ ಕೆಲಸ ಏನು ಮಾಡೋದು, ನಮಗೆ ಯಾರು ನೋಡ್ಕೊಳ್ತಾರೆ ಅಂತಲೇ ನನಗೆ ತುಂಬ ಯೋಚನೆ ಆಗ್ತದೆ. ನನಗೆ ವಿದ್ಯಾ ಲೈಫ್ ಕೇರಾ? ಎಲ್ಲಿ ಅದು? ಹೌದಾ, ಎಲ್ಲಿ ಬರುತ್ತೆ ಅದು? ಹೌದಾ? Oh my God. ಹೌದು. ಅದಕ್ಕೆ ನನ್ನ ಕರ್ಕೊಂಡು ಬಂದಿದ್ದಾಳೆ. ನನ್ನ ಮಗ ಅಮೆರಿಕದಲ್ಲಿದ್ದಾನೆ. ಅವನು ಫೆಸಿಲಿಟಿಗೆ ನಮ್ಮ ಅಮ್ಮನ ಕರ್ಕೊಂಡು ಹೋಗಿ ನಾನು ಹೋಗ್ತಿರ್ತೀನಿ, ನನಗೆ ಬರಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ನೋಡು ಮನೆಗೆ ಕರ್ಕೊಂಡು ಹೋಗ್ತೀನಿ, ನಾನು ಹೋಗ್ತಿದ್ದೀನಿ, ನೀವು ಬನ್ನಿ, ನಿಮ್ಮ ಮಗನಿಗೆ ಫೋನ್ ಮಾಡಿ. ಹಲೋ ಹಲೋ ಅಮ್ಮ. ಮಗ, ಹೇಳಮ್ಮ. ಬಿಸಿ ಇದೆಯಪ್ಪ ಹಂಗೇನಿಲ್ಲ, ಹೇಳಮ್ಮ. ಮಗ. ಏನು ಗೊತ್ತಾ, ನಮ್ಮ ಪಕ್ಕದ ಬೆಡ್ಡವರು ಜಯನಗರದಲ್ಲಿ ವಿದ್ಯಾ ಲೈಫ್ ಕೇರ್ ಅಂತ ಒಂದು ಹಾಸ್ಪಿಟಲ್ ರಿಹಾಬ್ ಸೆಂಟರ್ ಇದೆ ಅಂತೆ. ಅಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೋತಾರಂತೆ ಮಗ. ಅವರೇ ಎಲ್ಲ ಊಟ ತಿಂಡಿ ಕೊಡ್ತಾರೆ, ಮತ್ತೆ ತುಂಬಾ ಚೆನ್ನಾಗಿ ಒಳ್ಳೆ ಫಿಸಿಯೋಥೆರಪಿ ಕೂಡ ಇದೆ ಅಂತೆ. ತುಂಬಾ ಹೆಲ್ಪ್ ಆಗುತ್ತಂತೆ. ನೋಡು ಮಗ, ನೀನು ಬಿಸಿ ಇರ್ತೀಯಾ, ಸುಮ್ಮನೆ ನಿಮಗೂ ತೊಂದರೆ ಆಗುತ್ತೆ ಅಲ್ಲ, ಸ್ವಲ್ಪ ಹೋಗಿ ವಿಚಾರಿಸ್ಕೋಬಾ.
ಹೋಗಿ ಬರ್ತೀನಮ್ಮ. ಸರಿ ಮಗ ಹೋಗ್ಬ. ನಮ್ಮಂತವರಿಗೆಲ್ಲ ಒಳ್ಳೆ ಜಾಗ, ಯಾಕಂದ್ರೆ ಹೋಗೋಣ. ನಮ್ಮನೆಲ್ಲೂ ನೋಡೋರು ಯಾರಿಲ್ಲ, ಮನೆಯಲ್ಲೂ ನೋಡೋರು ಯಾರಿಲ್ಲ, ಎಲ್ಲರೂ ದೂರ ಇದ್ದಾರೆ. ನಾವು ಹೋಗೋಣ ಅಲ್ಲಿಗೆ, ಬನ್ನಿ ಆಯ್ತಾ? ಸರಿ, ಹೋಗೋಣ. ಚೆನ್ನಾಗಿ ನಡ್ಕೊಂಡೋಗ್ತೈತೆ. ಕೇಳಿ. Okay. The patient's son visits Vidya Jayanagar for an inquiry and for a place to live. See. ನಮಸ್ತೆ ಮೇಡಮ್. ತಾಯಿಗೆ ರೀಪ್ಲೇಸ್ಮೆಂಟ್ ಆಗಿದೆ. ಅಡ್ಮಿಷನ್ಗೆ ಅಂತ ಬಂದಿದೆ. ಹಾಂ. ಹಲೋ, ಹಲೋ ಹೇಳಿ. ಬಿಸಿದ್ದೀರಾ? ಹಾಂ ಒಂದು 10 ನಿಮಿಷ ವೇಟ್ ಮಾಡ್ತೀರಾ? ಓಕೆ ನಾನು 5 ನಿಮಿಷ ಬರ್ತೀನಿ. ಆಯ್ತು ಮೇಡಮ್. ನಮಸ್ತೆ ಡಾಕ್ಟರ್ ಗೊತ್ತಿರ್ತೇನೆ ಅಂತ. ತಾಯಿಗೆ ರೀಪ್ಲೇಸ್ಮೆಂಟ್ ಆಗಿದೆ. ಈ ಹಾಸ್ಪಿಟಲ್ ಬಗ್ಗೆ ಕೇಳ್ಬಿಟ್ಟಿದೆ. ಇಲ್ಲಿ ಜಾಯಿನ್ ಮಾಡಿಸ್ಬೇಕು ಅಂತ ಇದ್ದೀನಿ. ಸ್ವಲ್ಪ ಹಾಸ್ಪಿಟಲ್ ತೋರಿಸ್ತೀರಾ? ಸರ್ ಇದೆಲ್ಲ ಸಿಂಗಲ್ ರೂಮ್ ಸರ್, ತುಂಬಾ ಹೈಜೆನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಓಕೆನಾ? ಇಲ್ಲಿ AC ಮತ್ತೆ ಎಲ್ಲ ಥರದ ಹೈಜೆನಿಕ್ ಆಗಿದೆ. ಓಕೆನಾ ಸರ್? ಹಾಸ್ಪಿಟಲ್ ಎಲ್ಲ ಭಾರಿ ನೀಟ್ನೆಸ್ ಆಗಿದೆ ಸರ್. ಹಾಸ್ಪಿಟಲ್ ನೀಟ್ನೆಸ್ ಆಗಿದ್ರೆ ಪೇಷಂಟ್ ಬರ್ತಾರಲ್ಲ ಸರ್, ನಮಗೆ ತುಂಬಾ ಇಂಪಾರ್ಟೆಂಟ್ ಹಾಸ್ಪಿಟಲ್ ಕೂಡ ಅಲ್ಲ ಸರ್. ಸರ್ ನಮ್ಮ ತಾಯಿ ಕೂಡ ಇವರಂಗೆ ನಡೆಯಕ್ಕೆ ಭಯ ಪಡ್ತಾರೆ ಸರ್. ನೋವು ಅಂತ ಹೇಳ್ತಾರೆ ಸರ್. ನನಗೆ ಇಲ್ಲಿ ಬರೋ ಮುಂಚೆ ತುಂಬಾ ನೋವಿತ್ತು. ಇಲ್ಲಿ ಬಂದ್ಮೇಲೆ ನೋವು ತುಂಬಾ ಕಮ್ಮಿ ಆಗಿದೆ. ನಮ್ಮನ್ನು ಇಲ್ಲಿಗೆ ತಂದು ಸೇರಿಸಿ ಏನು ಭಯ ಪಡಬೇಡಿ, ಚೆನ್ನಾಗಿ ನೋಡ್ಕೋತಾರೆ. ಸರ್ ನಮ್ಮ ಕಡೆಗೆ ನೋವಾಗಿ ಬಂದಿದೆ, ಭಯಕ್ಕೂ ಬಂದಿದೆ ಸರ್. ಡೋಂಟ್ ವರಿ. ಇಷ್ಟು ಹೇಳಿದಿರಲ್ಲ ಸರ್, ಮನ್ಸಿಗೆ ಸಮಾಧಾನ ಆಯ್ತು ಸರ್. ನಾಳೆನೇ ಅಡ್ಮಿಷನ್ ಮಾಡಿಸ್ತೀನಿ ಸರ್. Okay, so the son loved the place. He decides to come with his mother for the admission process. Okay, scene 4, admission. Hello? ಹಲೋ, ಅದು ಅಡ್ಮಿಷನ್ ಬಂದಿದೆ. ಓಕೆ, ಒಂದು ನಿಮಿಷ ಕಳಿಸ್ತೀನಿ. ಸೆಕ್ಯೂರಿಟಿ ಮತ್ತೆ ಕೇರ್ ಗಿವರ್ಸ್ನ ಬೇಸ್ಮೆಂಟ್ಗೆ ಕಳಿಸೋ ವಿಚಾರ ಇರುತ್ತೆ. ಓಕೆ, ಇವಾಗೆ ಗಣೇಶ್ ಸರ್, ಗಣೇಶ್ ಸರ್, ಕೆಳಗಡೆ ಇಬ್ರು ಹುಡುಗಿ ಕಳಿಸಿ ಬೇಸ್ಮೆಂಟಿಗೆ. ಓಕೆ ಓಕೆ ಮ್ಯಾಮ್. ಆರಾಮಾಗಿ ನಡೀತಾರೆ. 420 ಪೇಷಂಟ್ ಹೆಸರು ನಿಧಾನಮ್ಮ, ತುಂಬ ನೋವಿದೆ. ಶಿವನೇ, ನೋವಾಗ್ತದೆ. ಡಾಕ್ಟರ್ ಹಾಯ್ ನಮಸ್ತೆ. ನನ್ನ ಹೆಸರು ನಫೀಕ್ ಶಾಪ್ ಅಂತ. ನನ್ನ ಹೆಸರು ಶೇಖರ್ ನಫೀಕ್ ಶಾಪ್ ಅಂತ. ಓ, ಪ್ರೀತಿನಾ? ಈಗ ತಾನೇ ಬಂದಿದ್ದೀನಿ. ನೀನು
BP ಚೆಕ್ ಮಾಡಿದ್ರಪ್ಪ ಇವಾಗ ಅಷ್ಟು ಭಯ ಇದೆ ನನಗೆ. ಇಲ್ಲಿ ಬಂದ್ಮೇಲೆ ಭಯಕ್ಕೆ ಏನಿಲ್ಲ ಅಮ್ಮ. ಇಲ್ಲಿ ಬಂದ್ಮೇಲೆ ನೀವು ಹೋಗುವಾಗ ಇಲ್ಲಿಂದ ಹೊಡ್ಕೊಂಡು ಹೋಗ್ಬೇಕು. ನೋ ಬಿಟ್ಟು ಬಿ ಹ್ಯಾಪಿ. ಹೋಗಿ ಬೆಡ್ ಮೇಲೆ ಬಂದ್ರೆ ಸಾಕಾಗಿದೆ ಅಷ್ಟು ನೋವು. ಇಲ್ಲ ಅಮ್ಮ, ಇಲ್ಲಿ ಬಂದ್ಮೇಲೆ ನೀವು 18-20 ವಯಸ್ಸಲ್ಲಿ ಹೆಂಗಿದ್ರಲ್ಲ ಹಂಗೆ ಆಗಿ ಹೋಗ್ತೀರಾ. ಇಲ್ಲಿಂದ ಹೊಡ್ಕೊಂಡು ಹೋಗ್ಬೇಕು ಇಲ್ಲಿಂದ. ವಿದರ್ಶನ BP ಚೆಕ್ ಮಾಡ್ತಾರೆ ಸುಂದರಿ. ಅಮ್ಮ BP ಎಲ್ಲ ನಾರ್ಮಲ್ ಆಗಿದೆ, ಏನ್ ಟೆನ್ಷನ್ ಇಲ್ಲ. ಇಲ್ಲಿ ಬಂದ್ಮೇಲೆ ಆರಾಮಾಗಿದೆ. ಸರಿ ಬೆಡ್ ಸರ್ ಚೆಕ್ ಮಾಡ. ಸಿಸ್ಟರ್ ನಂದು ಅವಾಗಲೂ ಪೆನ್ ಕೊಟ್ಟಿದ್ದಲ್ಲ, ಒಂಚೂರು ಪೆನ್ ಕೊಡಿ. ಇಲ್ಲ ಸಿಸ್ಟರ್ ಒಂದ್ಸರಿ ಚೆಕ್ ಮಾಡಿ. ಯಾವಾಗ ಪೆನ್ ಕೊಟ್ಟಿದ್ದಲ್ಲ ಸಿಸ್ಟರ್, ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಪೆನ್ ಕೊಟ್ಟಿದ್ದೀನಿ ಯಾವಾಗಲೇ. ಇಷ್ಟ ಸಿಸ್ಟರ್ ಮ್ಯಾಮ್. Okay. Scene 5. Physiotherapy initial phase. So this scene shows how the patient struggles initially and how much pain they're going through and the moments, how difficult it will be. ಅಲ್ಲ ಇನ್ನೊಂದು ಕ್ಯಾಮ್ರಾ ಕೊಡ್ರಿ ಸರ್. ಕ್ಯಾಮ್ರಾ ಅಂತಿದ್ದು ನೋವಿದೆ ಅಮ್ಮ, ನೋವಿದೆ. ಈಗ ಸ್ವಲ್ಪ ಮಂಡಿ ಮಡ್ಚಿದ್ದೀರಾ? ಮಂಡಿ ಮಡ್ಚಬೇಕಾ? ಎಷ್ಟಾಗುತ್ತೆ ಅಷ್ಟು ಮಡ್ಚಿದ್ದೀರಿ. ನೋವಿದೆ ಮೇಡಮ್, ನೋವಿದೆ. ಇಲ್ಲ ಅಮ್ಮ, ನೋವಿದೆ ಮ್ಯಾಮ್, ನೋವಿದೆ. Scene 6. Group activity. ಕಾಲು ತುಂಬ ನೋಡ್ತಿದೆ. my dark vacuum. ನಿಮ್ಮ ಹೆಸರೇನು? ನನ್ನ ಹೆಸರಾ? ನಾನು ಅವ್ರಿಗೆ ಮಾತಾಡ್ಸಿದ್ರೆ ಅನ್ಕೊಂಡೆ. ನನ್ನ ಹೆಸರು ಈಗ ಮತ್ತೆ ಅಂತ. ನಿಮ್ಮ ಹೆಸರು? ಗೌರವ. ನಮ್ದಿರಿಯ ಬೆಂಗಳೂರೇ. ಹೌದಾ? ಏನಾಯ್ತು ಕಾಲಿಗೆ? ಅಯ್ಯೋ, ಕಾಲು ತುಂಬಾ ನೋವಿದೆ. ಆಪರೇಷನ್ ಮಾಡಿಸ್ಕೊಂಡು ಬಂದಿದ್ದೀನಿ. ಚೆನ್ನಾಗಿ ಮಾಡ್ತಾರೆ ಫಿಸಿಯೋಥೆರಪಿ. ಮಾಡಿಸ್ಕೊಂಡು ಸ್ವಲ್ಪ ಹುಷಾರಾಗೋಗ್ಬಿಟ್ರೆ ಸಾಕು ನನಗೆ. ಜಾಲಿ ನಂದು ದೀಕ್ಷಾ ಮ್ಯಾಮ್ ಫುಲ್ ಜಾಲಿ. ಕರ್ಕೊಂಡ್ಬಂದಿದ್ದಾರೆ. ಹೌದಾ? ಈಕ್ವಲ್ ಆಗ್ಬಿಟ್ಟೈತೆ, ಗೆಲ್ಲಬೇಕು. ಗುಡ್ ಮಾರ್ನಿಂಗ್ ಎವ್ರಿವನ್. ನೀವಿಬ್ರು ಹೊಸಬ್ರು ಅನ್ಸುತ್ತೆ. ಹೌದು ಮೇಡಮ್, ಗೊತ್ತಾಗ್ತಿದೆ. ನಿಮ್ಮ
ನಮ್ದಿಲ್ಲ ಬೆಂಗಳೂರು. ಯಾವ ಭಾಷೆ? ತಮಿಳ? ನಾನು ಅಲ್ಲಿ ಇರ್ತಾನೆ ಭಾಷೆ ಎಲ್ಲ ಬರಲ್ಲ. ಬರಲ್ಲ. ಹೌದು ಮ್ಯಾಮ್, ನಾ ಬಂದೆ ಅಡ್ಮಿಷನ್ ಆಗಿದ್ದೀನಿ. ಸ್ವಲ್ಪ ನೋವಿದೆಯಲ್ಲ, ಏನು ಎಂತ ಭಯ ಆಗ್ತಿದೆ ಅಷ್ಟೇ. ನನ್ನ ಕ್ಲಾಸಲ್ಲಿ ಭಯಗೆ ಅವಕಾಶನೇ ಇಲ್ಲ. ಓ ಖುಷಿಯಾಗಿರಿ, ಅವ್ರನ್ನೆಲ್ಲ ನೋಡಿ ಎಷ್ಟು ಖುಷಿಯಾಗಿದ್ದಾರೆ. ಮ್ಯಾಮ್, ನಾನು ಮಾಡ್ತೀನಿ. ಮೇಡಮ್, ನಾನು ತುಂಬಾ ಖುಷಿಯಾಗಿದ್ದೇನೆ. ಯಾಕಂದ್ರೆ ಅಲ್ಲಿ ನಮ್ಗೆ ಯಾರಿಲ್ಲ ನೋಡೋರು. ಹೌದಾ? ಇಲ್ಲಿ ಎಲ್ರೂ ಇದ್ದಾರೆ ನೋಡೋಕೆ. ಡಾಕ್ಟರ್ಸ್ ಇದ್ದಾರೆ, ಕೇರ್ ಟೇಕರ್ಸ್ ಇದ್ದಾರೆ, ನರ್ಸಸ್ ಇದ್ದಾರೆ, ಎಲ್ರೂ ಇದ್ದಾರೆ. ನೀವೇನು ಭಯ ಪಡ್ಬೇಡಿ. ಮೇಡಮ್, ನನ್ನ ಮಗ ಇದ್ದಿಲ್ಲ, ಅಣ್ಣನಿದ್ದಾನೆ. ಇಬ್ರು ಮಕ್ಕಳು ಬೆಂಗಳೂರು. ನಾ ಅಲ್ಲಿಗೆ ಒಬ್ಬಳೇ ಇರೋದು. ಯಾರು ನೋಡಕ್ಕಿಲ್ಲ. ಅದಕ್ಕೆ ಮಗ ಕರ್ಕೊಂಡು ಬಂದ್ಬಿಟ್ಟೆ. ನೋಡಿ ಅವ್ರು ಹೆಂಗ್ ಬಂದಿದ್ದಾರೆ. ನೀವೇನು ಭಯ ಪಡ್ಬೇಡಿ. ಹಾಗಾದ್ರೆ ಏನು ಮೇಡಮ್? ಆಕ್ಟಿವಿಟಿ ಅಂದ್ರೆ ನೀವು ಹಾಂ ಏನು ಒಂದು ಗೇಮ್ ತರ ಆಟ ಆಡಿಸ್ತೀವಿ, ಇಲ್ಲ ಏನಾದ್ರೂ ಆಕ್ಟಿವಿಟಿ ಮಾಡ್ತೀವಿ, ಅಂದ್ರೆ ಚಿತ್ರ ಬಿಡಿಸೋದು ಆ ತರ ಎಲ್ಲ ಮಾಡ್ತೀವಿ. ಅದೆಲ್ಲ ನೀವು ಮೈಂಡು ನಿಮ್ಗೆ ಫ್ರೆಶ್ ಆಗುತ್ತೆ. ನೀವು ಒಂದು ದುಃಖದಲ್ಲಿ ಇರ್ತೀರಾ, ಅದಕ್ಕೆ ನಿಮಗೆ ಮೈಂಡ್ ಎಲ್ಲ ರಿಲೀಫ್ ಆಗಲಿ ಅಂತ ಗೇಮ್ ಆಡಿಸ್ತೀವಿ. ಹಾ, ಆಯ್ತು ಮೇಡಮ್, ಆಯ್ತು ಮೇಡಮ್. ಮಾಡ್ತೀನಿ. ಆಟ ಆಡಿಸ್ತೀವಿ. ಹಾ, ಊಟ ಮಾಡ್ತಿದ್ದ ಬನ್ನಿ ಮಾಡು. ತಗ ನೀನು ಮಾಡು. ಕೈ ಎಕ್ಸರ್ಸೈಸ್ ಮಾಡಿ. ಯಾಕೆ ಬೀಳಿಸ್ಬಿಟ್ಟೆ? ಚೆನ್ನಾಗಿದೆ. ಇಲ್ಲಿ. ಆ, ಬೀಳ್ತೀರಾ? ತಗೋ. Okay, scene 7, wall scene. Okay, we actually see this every day in the malls. It's our experience. Okay. ಮುಗೀತಾ ಗಂಗಾ? ಅಯ್ಯೋ ಮತ್ತೆ ಬಿಡು. ಓ ಅಯ್ಯೋ, ನಾನು ಆಗಿಂದ ಹೇಳ್ತಾ ಇದ್ದೀನಿ, ಬೆಲ್ಲತ್ತೆ ಅಂದ್ರೆ ಅದು ಕೇಳಿಸ್ತಾನೆ ಇಲ್ಲ. ಮತ್ತೆ 5 ನಿಮಿಷ ಬಂದೆ. ಇದೊಂದು ನಾಟಕ ಮುಗಿಸ್ಕೊಂಡು ಬರ್ತೀನಿ. ತಡಿ ಬಂದೆ 5 ನಿಮಿಷ. ಈಗ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ನಿಮ್ಮಿಂದ ಬರಲ್ಲ, ಏನ್ ಮಾಡೋದು? ಹುಷಾರಲ್ಲ? ಇಲ್ಲ, ಇವತ್ತಿನ ದಿವಸ ಮಾಡಲ್ಲ, ಮಲ್ಕೊಂಡು ಸ್ವಲ್ಪ ನೋವು ಕಮ್ಮಿ ಇದೆ. ಒಂದು ನಾಟಕ ಮುಗಿಸ್ಕೊಂಡು ಹೋಯ್ತೀನಿ ಅಂದರೆ ಅಷ್ಟೇ. ಇವನಪ್ಪ ಅಯ್ಯೋ, ನಾನೇನೋ ಮಾತಾಡ್ತೀನಿ ಸುಮ್ಮನೆ. ಅವ್ರೇನಾದ್ರೂ ಹೇಳ್ತಾರೆ. Okay, scene 8, rounds. Rounds, third floor. 30 minutes later.
ಎರಡೇ ನಿಮಿಷ ಕಣ. ಹಾ, ಪರವಾಗಿಲ್ಲ ಮೇಡಮ್. ಅಲ್ಲಿ ಬೆಲ್ ಆಗ್ತಿದೆ. ಹೊಸ ಹುಡುಗಿ ಎಲ್ಲಿ ಹೋಗಿದೆ? ಸ್ವಲ್ಪ ಹೊಟ್ಟೆ ನೋವು ಅಂತ ಆಯ್ತು. ವಿನಯ್ ಹೋಗೋಣ. ಹುಡುಗಿರ ಮೋಷನ್ ಎಲ್ಲ ಕರೆಕ್ಟಾಗಿ ಪಾಸ್ ಮಾಡ್ತಿದಾರ? ಮ್ಯಾಮ್ 3 ದಿನ ಆಯ್ತು ಮೋಷನೇ ಆಗಿಲ್ಲ. ಐ ಥಿಂಕ್ ಡ್ರಗ್ ಚಾಟ್ ತೋರ್ಸಪ್ಪ. ಸಿರಪ್ ಕ್ರಿಮಾಫಿನ್ ಆಲ್ರೆಡಿ ಇದೆ, ನಾನು ಇದನ್ನ ಜಾಸ್ತಿ ಮಾಡ್ಕೊಡ್ತೀನಿ. ಆಲ್ರೆಡಿ 10 ml ಹೋಗ್ತಿದೆ, 15 ml ಮಾಡ್ಕೊಡ್ತೀನಿ. ಹುಡುಗಿರ ಒಂದು ನಿಮಿಷ, ಓಕೆ? ನಾನು ಜಾಸ್ತಿ ಮಾಡ್ಕೊಡ್ತೀನಿ. ಇವತ್ತು ನೈಟ್ ತಗೊಳ್ಳಿ, ಸರಿ ಹೋಗುತ್ತೆ. ಓಕೆ, ಇವತ್ತು ನೈಟು ಕೊಟ್ಟು ಮೋಷನ್ ಆಗಲಿಲ್ಲ ಅಂದರೆ ನಾಳೆ ಬೆಳಗ್ಗೆ ಸಪೋಸಿಟಿಟಿ ಕೊಡಬೇಕು, ಆಯಿತಾ? ಹುಡುಗಿರ ಸರಿ ಹೋಗುತ್ತೆ, ಸರಿ ಹೋಗುತ್ತೆ. ಓ, ಇನ್ನೊಂದು ಇಲ್ಲಿ ಫಸ್ಟ್ ಅಲ್ಟ್ರಾಸೆಟ್ ಕಟ್ ಮಾಡಮ್ಮ. ಫಸ್ಟ್ ಇದೇ ಕಾಲ್ ಮಾಡ್ತಿರೋದ್ರಿಂದ ಮಂಡಿ ನೋವು ಹೆಂಗಿದೆ ಅಮ್ಮ? ಮಂಡಿ ನೋವು ಪರವಾಗಿಲ್ಲ, ಕಷ್ಟ. ರಾತ್ರಿ ಟೈಮ್ ಫುಲ್ ತಗೊಂಡಿರ್ತೀನಿ. ಇಲ್ಲ ಅಂದ್ರೆ ನಿದ್ದೆನೇ ಬರಲ್ಲ. ಆಕ್ಸಿಜನ್ ಕಂಟಿನ್ಯೂ ಮಾಡಿ, ನೆಬಲೈಸೇಷನ್ಸ್ ಎಲ್ಲ ಹೋಗ್ತಿದೆ. ಓಕೆ, ಆರಾಮಾಗಿರಿ, ಟೆನ್ಷನ್ ಮಾಡ್ಕೊಬೇಡಿ, ಎಲ್ಲ ಸರಿ ಹೋಗುತ್ತೆ. ಓಕೆ, ಮೆಡಿಸಿನ್ಸ್ ಎಲ್ಲ ಕರೆಕ್ಟಾಗಿ ಕೊಟ್ಬಿಡಿ. ಬೇರೇನು ಪ್ರಾಬ್ಲಮ್ ಇಲ್ಲ ಅಲ್ಲಮ್ಮ ಅವ್ರದ್ದು? ನಾನು ಮಾಡ್ತೀನಿ ಸ್ವಲ್ಪ, ಆದ್ರೆ ಮಾಡೋದು ಕಷ್ಟ. ಅಂದ್ರೆ ಅವರು ಮಾಡಲ್ಲ ಮೇಡಮ್. ಫಸ್ಟ್ ಅವ್ರಿಗೆ ಏನಾದ್ರು ಮಾಡ್ತೀನಿ. ಇಂದುವರೆ ಹೆಂಗಿದ್ದೀರಾ? ಪರವಾಗಿಲ್ಲ ಮ್ಯಾಮ್, ಸ್ವಲ್ಪ ಎಕ್ಸಸೈಸ್ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ, ಚೆನ್ನಾಗಿ ಆಗ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಫಿಸಿಯೋಥೆರಪಿ ಮಾಡಲೇಬೇಕು. ಫಿಸಿಯೋಥೆರಪಿ ಮಾಡಿದಾಗ ನಾವು ಇದ್ದೇ ಇರುತ್ತೆ. ಓಕೆ, ಪೇನ್ ಕಿಲ್ಲರ್ಸ್ ಸಾಕು, ಅಷ್ಟೇ ಸಾಕು, ಜಾಸ್ತಿ ಇದೆ ಆಲ್ರೆಡಿ. ತೋರಿಸಿ ಒಂದು ನಿಮಿಷ. ಡೋಲೋ, ಟೆಪನೆಕ್ಸ್, ಓಕೆ ಸಾಕು, ಇಷ್ಟೇ ಸಾಕು. ಅದನ್ನ ಕಟ್ ಮಾಡ್ಕೊಂಡು ಬರ್ತೀನಿ ನಿಧಾನಕ್ಕೆ. ಓಕೆ, ಇಷ್ಟೇ ಸಾಕು. ಅದ್ರ ಜೊತೆನೆ ಮ್ಯಾನೇಜ್ ಮಾಡ್ಕೊಳ್ಳಿ. ಬೇಕಂದ್ರೆ ಐಸ್ ತರಿಸ್ಕೊಳ್ಳಿ, ಹುಡುಗಿರ್ಗೆ ಹೇಳಿ ಐಸ್ ತರಿಸ್ಕೊಳ್ಳಿ. ಸರಿ. ಓಕೆ, ಬಟ್ ಫಿಸಿಯೋಥೆರಪಿ ಸ್ಟಾಪ್ ಮಾಡಂಗೇ ಇಲ್ಲ, ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಂಗಿಲ್ಲ. ಓಕೆ, ಎಷ್ಟು ಮಾಡಿರುತ್ತೆ ಮ್ಯಾಮ್ ನನಗೆ? ನಾವು ಸರ್ಜರಿಯಿಂದ 1 ತಿಂಗಳವರೆಗೂ ಇದ್ದೇ ಇರುತ್ತೆ, ಬಟ್ ಗ್ರ್ಯಾಚುಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಇಂಪೋರ್ಟೆಡ್ ಕಾಲ್ ಬೇರೆ, ಅಷ್ಟು ದುಡ್ಡು ಕೊಟ್ಟು ಹಾಸ್ಕೊಂಡಿದ್ದೀರಾ, ಹೊಸ ಕಾಲು. ಓಕೆ, ದುಡ್ಡು ಪೈಸಾ ವಸೂಲು ಮಾಡಿಸ್ಕೊಳ್ಳೇಬೇಕಲ್ಲ. ಹೌದು, ರೆಡಿಯಾಗಿ ಹೋಗ್ತೀನಿ ನಾನು ಈಗ. ಎಸ್, ಬರೀ ರೆಡಿ ಆಗೋದಲ್ಲ, 3 ತಿಂಗಳಾದ್ಮೇಲೆ ಬನ್ನಿ, ನಮ್ಮ ಸರ್ ಜೊತೆ ಫುಟ್ಬಾಲ್ ಆಡ್ಕೊಂಡೇ ಹೋಗ್ಬೇಕು ಇವಾಗ. ಹಾಗೆ ಆಗಿ. ಎಸ್, ಗುಡ್. ಅದೇ ಮ್ಯಾಮ್, ನನಗೆ ಯಾಕೆ ಸ್ವಲ್ಪ ನಿದ್ರೆ ಬರ್ತಿರ್ಲಿಲ್ಲ. ಅಮ್ಮ, ಏರ್ ಬೆಡ್ ಬೇರೆ ತೆಗ್ದ್ಬಿಟ್ಟಿದೀವಿ, ಪೊಸಿಷನ್ ತಗೊಳ್ಳೇಬೇಕು, ಇಲ್ಲಾಂದ್ರೆ ಬೆಳೆಸೋ ಶುರು ಆಗುತ್ತೆ. ವಿನಯ್ ಬಂದ. ಹಾಗಾಗಿ ಇನ್ನೊಂದು ದೊಡ್ಡ ತಲೆನೋವಾಗುತ್ತೆ ನಿಮಗೆ. ಓಕೆ, ವಿನಯ್ ಕೆಳಗಡೆ ಬಂದ. ನಾನು ನೋವಿತ್ತಲ್ಲ, ಬಂದಲ್ಲಿ, ಸ್ವಲ್ಪ ಇಲ್ಲಿ ನಿದ್ರೆ ಕಳಿಸಿದ್ದೀನಿ. ಬರ್ತಿರ್ಲಿಲ್ಲ. ಇನ್ನು ಮುಂದೆ ನೋಡೋಣ ಮ್ಯಾಮ್, ಕಮ್ಮಿ ಆಗ್ತಿದೆ ಅಲ್ಲ, ನಿದ್ರೆನೂ ಮಾಡ್ತೀನಿ. ಓಕೆ, ಸರ್. ಹೌದು ಡಾಕ್ಟ್ರೇ, ಮನೆ ಹೋದ ಇಲ್ಲ, ಬರೀ ಹೊಟ್ಟೆ ಸೌಂಡ್ ನಿದ್ದೆ ಮಾಡಿ ಒಂದು ನಿದ್ದೆ ಆಮೇಲೆ ಮತ್ತೆ ನನಗಂತೂ ನಿದ್ದನೂ ಬರಲ್ಲ. ನಾನು ಮೇಲೆ ಆಕ್ಸಿಜನ್ ಇರ್ತೀನಿ. ಓಕೆ, ನಿದ್ದೆ ಮಾತ್ರ ಆಲ್ರೆಡಿ ಇದೆ, ನೀವು ಟೆನ್ಷನ್ ಮಾಡ್ಕೊಬೇಡಿ, ನಿದ್ದೆ ಮಾಡ್ತಾರೆ. ಓಕೆ, ನೀವು ಟೆನ್ಷನ್ ಮಾಡ್ಕೊಬೇಡಿ, ನಿಧಾನಕ್ಕೆ ನಾವು ಸರಿ. ಕಮ್ಮಿ ಆಗುತ್ತೆ. ಎಕ್ಸರ್ಸೈಸ್ ಎಲ್ಲ ಕಂಟಿನ್ಯೂ ಮಾಡಿ. ಓಕೆ, ಸರಿ. ಏನಿದ್ರು ನಮ್ಮ ಸ್ಟಾಫ್ಗೆ ತಿಳಿಸಿ, ಸರಿ. ಅವ್ರು ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ. ಓಕೆ, ಬರಲಾ? ಡಾಕ್ಟ್ರೇ, ರಾತ್ರೆಲ್ಲ ಲೈಟ್ ಉಳಿತಾ ಇದೆ, ಸ್ವಲ್ಪ ಆಫ್ ಮಾಡಿ. ಅಮ್ಮ, ಅದ್ರ ಇಂಟೆನ್ಸಿಟಿ ನಾವು ಕಮ್ಮಿ ಮಾಡೋಕ್ಕಾಗಲ್ಲ, ಅದು ಎಷ್ಟಿದೆಯೋ ಅಷ್ಟೇ ಬರುತ್ತೆ. ಬೇಕಂದ್ರೆ ಬಾಗ್ಲು ಸ್ವಲ್ಪ ಮುಂದೆ ಹಾಕೊಂಡು ಬರ್ಕೊಳ್ಳಿ. ಓಕೆ, ನಮ್ಮ ಸ್ಟಾಫ್ ಇನ್ಸ್ಟ್ರಕ್ಟ್ ಮಾಡ್ತೀನಿ. ಸ್ವಲ್ಪ ಬೆನ್ನು ಇದೆಯಲ್ಲ. ಅವೆಲ್ಲ ಎಲ್ಲದಕ್ಕೂ ಮಾತ್ರ ಇದೆ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಓಕೆ, ಬರಲಾ? ಹಾಂ, ಅದೇ. Scene 9, the final scene, recovery phase. ಓ, ಚೆನ್ನಾಗಾಯ್ತು. ಇಷ್ಟು ಮಾಡೋಕ್ಕಾಗ್ತಲ್ಲ ನೋಡಿ, ಎಷ್ಟು ಚೆನ್ನಾಗಿ ರೆಡಿ ಮಾಡಿಬಿಟ್ರಿ. ಈಗ ಸ್ಟ್ಯಾಂಡಿಂಗ್ ಪ್ರಾಕ್ಟೀಸ್. ಸರಿ ಮೇಡಮ್. ಇಷ್ಟು ಕಷ್ಟಪಡ್ತಾ ಇದ್ದಲ್ಲ ನಾನು. ಸರಿನಾ ಮ್ಯಾಮ್?
ನನಗೆ ನಮ್ಮ ಪಕ್ಕದ ಕಡೆ ರೆಫರ್ ಮಾಡಿದ್ರು. ಸೊ ನಾನು ಹುಡ್ಕೊಂಡು ಇಲ್ಲಿ ಬಂದಿದ್ದಕ್ಕೂ ತುಂಬಾನೇ ಸಾಕಾಯ್ತು. ಈ ಎಂಟೈರ್ ನಿಮ್ಮ ಟೀಮ್ ಏನಿದೆ, ಡಾಕ್ಟರ್ ಗೌತಮ್ ಸರ್, ಡಾಕ್ಟರ್ ಪರಿಣಿತಾ ಮ್ಯಾಮ್, ಡಾಕ್ಟರ್ ಪುನೀತ್ ಸರ್, ಸಾಗರ್ ಸರ್, ಎಲ್ಲ ಎಂಟೈರ್ ಟೀಮ್, ಎಸ್ಪೆಷಲಿ ದಿಶಾ ಮ್ಯಾಮ್, ಫಿಸಿಯೋ ಅಂತೂ ಎಕ್ಸಲೆಂಟ್. ಜೊತೆ ನೀವು ಕೂಡ ತುಂಬಾ ಚೆನ್ನಾಗಿ ಮಾಡಿಸಿದ್ರ. ಥ್ಯಾಂಕ್ ಯು ಸೋ ಮಚ್. ಯಾವತ್ತೂ ಕೂಡ ನಾನು ಮರೆಯಲ್ಲ. ನನ್ನ ಲೈಫ್ ಇರೋವರೆಗೂ ನಾನು ನೆನೆಸ್ಕೊತಾ ಇರ್ತೀನಿ. ಧನ್ಯವಾದಗಳು. ಹೋಗೋಣ ಅಂತ ಬರೋದಾ? ನಿಮ್ಮಂತ ಡಿಸ್ಟರ್ಬ್ ಆಗಲ್ಲ, ಆರಾಮಾಗಿ ನಿದ್ದೆ ಮಾಡಿ. ನಾನು ಮಿಷಿನ್ ಇಟ್ಕೊಳ್ಳಿ. ನಾನೊಂದು ಹೇಳ್ತಾ ಇದ್ದೀನಿ, ನೀವೊಂದು ಹೇಳ್ತಾ ಇದ್ದೀರಾ. ಸರಿ ಬರಲ್ಲ. ಸರಿ. ಬೆಡ್ ನಂಬರ್ 420 ಪೇಷಂಟ್ ಹೆಸರು ಇಂದು ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ.